ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಮೆರಿಕ ಹಾಗೂ ಭಾರತದ ನಡುವೆ ಇನ್ನು ಅಲ್ಪ ಸ್ವಲ್ಪ ಉಳ್ಕೊಂಡಿದ್ದ ಸಂಬಂಧದ ತಂತುವನ್ನು ಕೂಡ ಕತ್ತರಿಸಿ ಹಾಕೋ ಥರದ ನಿರ್ಧಾರವೊಂದನ್ನು ಅಮೆರಿಕದ ಅಧ್ಯಕ್ಷ ಟ್ರಂಪ್ ತಗೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ಇದು ಭಾರತ ಹಾಗೂ ಅಮೆರಿಕ ನಡುವಿನ ಮಾತುಕತೆಗಳ ಮೇಲೆ ಒಂದಷ್ಟು ದುಷ್ಪರಿಣಾಮವನ್ನು ಮಾತ್ರ ಬೀರೋದಿಲ್ಲ, ಬದಲಿಗೆ ಇಂಡೋ ಪೆಸಿಫಿಕ್ ಅಲ್ಲಿ ಅಮೆರಿಕದ ಶಕ್ತಿಯನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಅಮೆರಿಕದಲ್ಲಿ ಮಂಡನೆ ಆಗ್ತಾ ಇರುವ ಅದೊಂದು ಬಿಲ್ ಪಾಸ್ ಆದ್ರೆ ಭಾರತದ ಮೇಲೆ ಅಮೆರಿಕ 500% ಟ್ಯಾರಿಫ್ ವಿಧಿಸುತ್ತೆ. ಅಲ್ಲಿಗೆ ಅಮೆರಿಕದ ಮಾರುಕಟ್ಟೆ ಭಾರತದ ಪಾಲಿಗೆ ಮುಚ್ಚಿದ ಹಾಗಾಗತ್ತೆ. ಅಟ್ಲೀಸ್ಟ್ ಟ್ರಂಪ್ ಆಡಳಿತಾವಧಿಯಲ್ಲಿ ಭಾರತದ ಸರಕುಗಳು ಅಮೆರಿಕಾಗೆ ಹೋಗೋದಕ್ಕೆ ಸಾಧ್ಯವಾಗದ ಪರಿಸ್ಥಿತಿ ಅಂತೂ ನಿರ್ಮಾಣ ಆಗತ್ತೆ. ಹೀಗೆ ಒಂದು ಕಡೆ ಅಮೆರಿಕ ಹಾಗೂ ಭಾರತದ ಸಂಬಂಧಗಳು ಕೆಡ್ತಾ ಇರೋ ಸಂದರ್ಭದಲ್ಲೇ ಇಸ್ರೇಲ್ ಹಾಗೂ ಭಾರತದ ನಡುವಿನ ಸ್ನೇಹ ಮತ್ತಷ್ಟು ಗಟ್ಟಿಯಾಗ್ತಾ ಇದೆ. ಎರಡು ದೇಶಗಳು ಈಗ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕೋ ನಿಟ್ಟಲ್ಲಿ ದೊಡ್ಡ ಹೆಜ್ಜೆಗಳನ್ನು ಇಡ್ತಾ ಇವೆ. ಅಷ್ಟೇ ಅಲ್ಲ, ಅಲ್ಲಿ ಒಪ್ಪಂದ ಆದರೆ ಎರಡು ದೇಶಗಳ ನಡುವೆ ಸ್ಥಳೀಯ ಕರೆನ್ಸಿಯಲ್ಲಿ ವ್ಯಾಪಾರ ಶುರು ಆಗುತ್ತೆ. ಇಸ್ರೇಲ್ನಿಂದ ಖರೀದಿ ಮಾಡೋ ವಸ್ತುಗಳಿಗೆ ಭಾರತ ತನ್ನ ರೂಪಾಯಿಯಲ್ಲಿ ಪೇಮೆಂಟ್ ಮಾಡುತ್ತೆ ಅನ್ನೋ ವಿಷಯವನ್ನ SBI ಹೇಳ್ತಾ ಇದೆ. ಹಾಗಾದ್ರೆ ಅಮೆರಿಕ ತರೋದಕ್ಕೆ ಹೋಗ್ತಾ ಇರೋ ಆ ಆಕ್ಟ್ ಯಾವುದು? ಇಸ್ರೇಲ್ ಹಾಗೂ ಭಾರತದ ನಡುವಿನ ವ್ಯಾಪಾರ ಒಪ್ಪಂದ ಭಾರತಕ್ಕೆ ಯಾವ ರೀತಿ ಲಾಭವನ್ನು ತರುತ್ತೆ? ಬನ್ನಿ ನೋಡೋಣ. ಸ್ನೇಹಿತರೆ, ಅಮೆರಿಕದ ಟ್ಯಾರಿಫ್ ಬಗ್ಗೆ ಹೇಳೋ ಮೊದಲು ನಿಮಗೊಂದು ಸಣ್ಣ ಮಾಹಿತಿಯನ್ನು ಕೊಡೋದಿದೆ. 7 ಸ್ಯಾಂಡ್ಸ್ ಟೂರಿಸಂ ಇದೇ ಫೆಬ್ರವರಿ 15ಕ್ಕೆ ಪುರಿ ಜಗನ್ನಾಥ ಯಾತ್ರೆಯನ್ನ ಆಯೋಜಿಸಿದೆ. ಈ ಟೂರ್ 3 ರಾತ್ರಿ ಹಾಗೂ 4 ದಿನಗಳದ್ದಾಗಿರುತ್ತೆ. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, AC ಟ್ರಾನ್ಸ್ಪೋರ್ಟೇಷನ್, ಎಂಟ್ರಿ ಟಿಕೆಟ್ಸ್ ಹಾಗೂ ಊಟದ ವ್ಯವಸ್ಥೆಯ ಜೊತೆಗೆ 24x7 ಟೂರ್ ಮ್ಯಾನೇಜರ್ ಕೂಡ ನಿಮ್ಮ ಜೊತೆ ಇರ್ತಾರೆ. ಈ ಪ್ರವಾಸದಲ್ಲಿ ಪುರಿ ಜಗನ್ನಾಥ, ಕೋನಾರ್ಕ್, ಬಿರಾಜ್ ದೇವಿ ಶಕ್ತಿಪೀಠ, ಭುವನೇಶ್ವರ್, ದೌಲಿ, ಉದಯಗಿರಿ ಮತ್ತು ಸ್ಕಂದಗಿರಿಯ ಜೊತೆಗೆ ಕಟಕ್ಕನ್ನು ಕೂಡ ನೋಡಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ಈ ಟೂರ್ಗೆ 31,700 ರೂಪಾಯಿ ವೆಚ್ಚ ಆಗುತ್ತೆ. ಆಸಕ್ತರು 7022848666 7022848666 ನಂಬರಿಗೆ ಕರೆ ಮಾಡಬಹುದು. ಗೆಳೆಯರೆ, ಭಾರತ ರಷ್ಯಾದಿಂದ ತೈಲ ಆಮದು ಮಾಡಿಕೊಳ್ಳೋದನ್ನ ನಿಲ್ಲಿಸಬೇಕು ಅನ್ನೋದು ಅಮೆರಿಕದ ಅಧ್ಯಕ್ಷ ಟ್ರಂಪ್ ಸಾಕಷ್ಟು ದಿನಗಳಿಂದ ಮಾಡ್ತಾ ಇರೋ ಒತ್ತಾಯ. ಮೊನ್ನೆ ಕೂಡ ಭಾರತದ ಪ್ರಧಾನಿ ಮೋದಿ ತುಂಬಾ ಒಳ್ಳೆಯವರು, ಆದ್ರೆ ಅವರು ರಷ್ಯಾ ತೈಲ ಖರೀದಿ ನಿಲ್ಲಿಸದೇ ಇದ್ರೆ ನಮಗೆ ಅವರಿಂದ ಸಂತೋಷ ಉಂಟಾಗೋದಿಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ರಷ್ಯಾದಿಂದ ತೈಲ ಖರೀದಿ ಮಾಡುವ ಮೂಲಕ ಭಾರತ ಯುಕ್ರೇನ್ ಯುದ್ಧಕ್ಕೆ ಆರ್ಥಿಕ ಶಕ್ತಿಯನ್ನ ತುಂಬುತ್ತಾ ಇದೆ ಅನ್ನೋದು ಟ್ರಂಪ್ ಮಾಡ್ತಾ ಇರೋ ಆರೋಪ. ಇದೇ ಆರೋಪವನ್ನ ಈ ಹಿಂದೆ ಯುರೋಪಿಯನ್ ಯೂನಿಯನ್ನ ದೇಶಗಳು ಅಮೆರಿಕದ ಡೀಪ್ ಸ್ಟೇಟ್ ಕೂಡ ಮಾಡ್ತಾ ಇದ್ವು. ಆದರೆ ಅಮೆರಿಕದ ಈ ಹಿಂದಿನ ಆಡಳಿತ ಜಾಗತಿಕ ತೈಲ ಸರಬರಾಜಿಗೆ ತೊಂದರೆ ಆಗಬಾರದು ಅನ್ನೋ ಕಾರಣಕ್ಕೆ ಮಾರುಕಟ್ಟೆಯ ಆರೋಗ್ಯವನ್ನ ಗಮನದಲ್ಲಿಟ್ಟುಕೊಂಡು ಭಾರತದ ರಷ್ಯಾ ತೈಲ ಖರೀದಿಯನ್ನ ಬೆಂಬಲಿಸ್ತಾ ಇತ್ತು. ಆದರೆ ಟ್ರಂಪ್ ಬಂದ ನಂತರ ಭಾರತ ತೈಲವನ್ನ ಅಮೆರಿಕದಿಂದ ಹೆಚ್ಚಿನ ಬೆಲೆಗೆ ಖರೀದಿ ಮಾಡಲಿ ಅಂತ ಟ್ರಂಪ್ ಬಯಸ್ತಾ ಇದ್ದಾರೆ. ಈಗಂತೂ ಅಮೆರಿಕಾಗೆ ವೆನೆಜುವೆಲಾದ ತೈಲ ಸಿಗ್ತಾ ಇದೆ. ಹೀಗಾಗಿ ಅಮೆರಿಕದ ರಿಫೈನರಿಗಳಿಗೆ ಬೇಕಾಗುವಷ್ಟು ಕಡಿಮೆ ಬೆಲೆಯ ಕಚ್ಚಾ ತೈಲ ಪೂರೈಕೆ ವೆನೆಜುವೆಲಾದಿಂದ ಆಗೋದ್ರಿಂದ ಅಮೆರಿಕದ ಕಾಸ್ಟ್ಲಿ ಸ್ವೀಟ್ ಅಂಡ್ ಲೈಟ್ ತೈಲಕ್ಕೆ ಗಿರಾಕಿಗಳನ್ನು ಅವ್ರು ಹುಡುಕೋಬೇಕು. ಭಾರತ ಅದನ್ನು ಖರೀದಿ ಮಾಡಲಿ ಅನ್ನೋದು ಅಮೆರಿಕದ ಬಯಕೆ. ಹಾಗೆ ಅಮೆರಿಕ ಹಾಗೂ ಭಾರತದ ನಡುವೆ ನಡೀತಿರೋ ವ್ಯಾಪಾರ ಒಪ್ಪಂದದ ಮಾತುಕತೆಗಳಲ್ಲಿ ಅಮೆರಿಕದ ಕೃಷಿ ಹಾಗೂ ಡೈರಿ ಪ್ರಾಡಕ್ಟ್ಗಳಿಗೆ ಭಾರತದ ಮಾರುಕಟ್ಟೆಯನ್ನು ಒದಗಿಸಬೇಕು ಅಂತ ಟ್ರಂಪ್ ಒತ್ತಾಯ ಮಾಡ್ತಾ ಇದ್ದಾರೆ. ಅದಕ್ಕೆ ಭಾರತ ಒಪ್ತಾ ಇಲ್ಲ. ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತ ಭಾರತ ಪಟ್ಟು ಹಿಡಿದು ಕೂತಿದೆ. ಸೊ ಟ್ರಂಪ್ಗೆ ಇದು ಯಾವುದೂ ಕೂಡ ಖುಷಿ ಕೊಡ್ತಾ ಇಲ್ಲ. ಅವರನ್ನು ಖುಷಿ ಪಡಿಸೋದಕ್ಕಾಗಿ ನಮ್ಮ ರೈತರ, ನಮ್ಮ ದೇಶದ ಹಿತಾಸಕ್ತಿಗಳನ್ನು ಬಲಿ ಕೊಡೋದಕ್ಕೆ ಭಾರತ ಕೂಡ ಸಿದ್ಧ ಇಲ್ಲ. ಹೀಗಾಗಿ ಅಮೆರಿಕ ಭಾರತದ ಮೇಲೆ ಇನ್ನಷ್ಟು ದೊಡ್ಡ ಅಸ್ತ್ರದ ಪ್ರಯೋಗಕ್ಕೆ ಮುಂದಾಗ್ತಾ ಇದೆ. ಅದರ ಭಾಗವಾಗಿ ರಷ್ಯಾ ಸ್ಯಾಂಕ್ಷನ್ಸ್ ಬಿಲ್ ಮಂಡನೆಗೆ ಟ್ರಂಪ್ ಹಸಿರು ನಿಶಾನೆಯನ್ನು ತೋರ್ತಾ ಇದ್ದಾರೆ. ಗೆಳೆಯರೆ, ಅಮೆರಿಕದ ಸಂಸದ ಲಿಂಡ್ಸಿ ಗ್ರಾಹಂ ಸಿದ್ಧಪಡಿಸಿರೋ ಈ ಬಿಲ್ ಈಗ ಅಮೆರಿಕದ ಕಾಂಗ್ರೆಸ್ ಅಂದರೆ ಅಲ್ಲಿನ ಸದನದಲ್ಲಿ ಮಂಡನೆ ಆಗುತ್ತೆ. ಇದು ಸಂಸತ್ತಲ್ಲಿ ಪಾಸ್ ಆದರೆ ಭಾರತ, ಚೈನಾ ಹಾಗೂ ಬ್ರೆಜಿಲ್ಗಳ ಮೇಲೆ ತೀವ್ರ ಪರಿಣಾಮವನ್ನುಂಟು ಮಾಡುತ್ತೆ. ರಷ್ಯಾದಿಂದ ತೈಲ ಹಾಗೂ ಆಯುಧಗಳನ್ನು ಖರೀದಿ ಮಾಡೋ ದೇಶಗಳ ಮೇಲೆ ಅಮೆರಿಕ 500% ಟ್ಯಾರಿಫ್ ವಿಧಿಸೋದಕ್ಕೆ ಇದರಲ್ಲಿ ಅವಕಾಶ ಇರುತ್ತೆ. ಇದು ಈ ಹಿಂದೆ ಟ್ರಂಪ್ ಅವರ ಮೊದಲಿನ ಅಧ್ಯಕ್ಷಾವಧಿಯಲ್ಲಿ ಜಾರಿಗೆ ತರಲಾದ ಕಾಟ್ಸಾ ಅಂದರೆ ಕೌಂಟರಿಂಗ್ ಅಮೆರಿಕಾಸ್ ಅಡ್ವರ್ಸರೀಸ್ ಥ್ರೂ ಸ್ಯಾಂಕ್ಷನ್ಸ್ ಆಕ್ಟ್ ಇದೆಯಲ್ಲ, ಅದರ ಮುಂದುವರೆದ ಭಾಗ ಅಂತ ಹೇಳಲಾಗ್ತಾ ಇದೆ. ಗೆಳೆಯರೆ, ಇದನ್ನ ಸ್ಯಾಂಕ್ಷನಿಂಗ್ ರಷ್ಯಾ ಆಕ್ಟ್ 2025 ಅಂತ ಕೂಡ ಕರೀತಾರೆ. ಕಳೆದ ವರ್ಷ ಅಂದರೆ 2025 ಏಪ್ರಿಲ್ 1ನೇ ತಾರೀಖೆ ಸೌತ್ ಕ್ಯಾರೋಲಿನಾದ ರಿಪಬ್ಲಿಕನ್ ಸೆನೆಟರ್ ಲಿಂಡ್ಸೆ ಗ್ರಾಹಂ ಮತ್ತು ಡೆಮೊಕ್ರೆಟಿಕ್ ಪಕ್ಷದ ಸೆನೆಟರ್ ರಿಚರ್ಡ್ ಬ್ಲೂಮೆಂಥಾಲ್ ಜಂಟಿಯಾಗಿ ಸಿದ್ಧಪಡಿಸಿದ ಮಸೂದೆ ಇದು. ಹೀಗಾಗಿ ಇದು ಬೈಪಾರ್ಟಿಸನ್ ಬಿಲ್ ಅಂತ ಕೂಡ ಕರೆಸ್ಕೊಳ್ಳುತ್ತೆ.
ಇದು ರಷ್ಯಾ ಹಾಗೂ ಯುಕ್ರೇನ್ ನಡುವೆ ನಡೀತಿರೋ ಸಂಘರ್ಷವನ್ನು ನಿಲ್ಲಿಸೋ ನಿಟ್ಟಲ್ಲಿ ರೂಪಿಸಲಾದ ಬಿಲ್ ಅಂತ ಹೇಳ್ತಾ ಇದ್ದಾರೆ. ರಷ್ಯಾದ ಸರ್ಕಾರ ಅಥವಾ ಅದರ ನಿರ್ದೇಶನದಲ್ಲಿ ಕೆಲಸ ನಿರ್ವಹಿಸುವ ವ್ಯಕ್ತಿಗಳು ಯುಕ್ರೇನ್ನೊಂದಿಗೆ ಶಾಂತಿ ಒಪ್ಪಂದಕ್ಕೆ ಒಪ್ಪದೇ ಇದ್ರೆ, ಅಂಥ ಒಪ್ಪಂದವನ್ನು ಉಲ್ಲಂಘಿಸಿದ್ರೆ, ಮತ್ತೊಂದು ಆಕ್ರಮಣ ಮಾಡಿದ್ರೆ ಅಥವಾ ಯುಕ್ರೇನ್ ಸರ್ಕಾರವನ್ನು ಉರುಳಿಸಿದ್ರೆ ಅಂಥ ವ್ಯಕ್ತಿಗಳು ಮತ್ತು ಸಂಸ್ಥೆಗಳ ಮೇಲೆ ದಂಡಗಳನ್ನು ವಿಧಿಸೋದು, ನಿರ್ಬಂಧಗಳನ್ನು ಹೇರೋದು ಇದರ ಉದ್ದೇಶ. ಹಾಗೆ ರಷ್ಯಾದ ಜೊತೆ ವ್ಯಾಪಾರ ವಹಿವಾಟುಗಳನ್ನು ಮಾಡೋರ ಮೇಲೆ ಕೂಡ ನಿರ್ಬಂಧಗಳನ್ನು ವಿಧಿಸುವ ಮೂಲಕ ರಷ್ಯಾದ ಆರ್ಥಿಕ ಸಂಪನ್ಮೂಲಗಳನ್ನು ಬಲಹೀನಗೊಳಿಸೋದು ಈ ಬಿಲ್ನ ಮುಖ್ಯ ಉದ್ದೇಶ. ಈ ಸ್ಯಾಂಕ್ಷನಿಂಗ್ ರಷ್ಯಾ ಆಕ್ಟ್ 2025 ಮೂಲಕ ರಷ್ಯಾದ ಅಧ್ಯಕ್ಷರಿಗೆ ಹಾಗೂ ಅಲ್ಲಿನ ಸೇನಾ ಕಮಾಂಡರ್ಗಳು ಮತ್ತು ರಷ್ಯಾದ ಸೇನೆಗೆ ಆಯುಧಗಳನ್ನು ಒದಗಿಸುವ ವಿದೇಶಿ ವ್ಯಕ್ತಿಗಳು, ಸಂಸ್ಥೆಗಳ ಮೇಲೆ ಕೂಡ ನಿರ್ಬಂಧಗಳು ಬೀಳುತ್ತವೆ. ಅವರ ವೀಸಾಗಳು ರದ್ದಾಗುತ್ತವೆ. ಅಮೆರಿಕಾದಲ್ಲಿ ಅವರ ಆಸ್ತಿಪಾಸ್ತಿಗಳಿದ್ರೆ, ಅಮೆರಿಕಾದ ಬ್ಯಾಂಕ್ಗಳಲ್ಲಿ ಅವರ ಅಕೌಂಟುಗಳಿದ್ರೆ ಅವುಗಳನ್ನು ಸೀಸ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಹಾಗೆ ಅಮೆರಿಕಾಗೆ ರಷ್ಯಾದಿಂದ ಆಮದು ಮಾಡಿಕೊಳ್ಳುವ ಎಲ್ಲ ಸರಕು ಮತ್ತು ಸೇವೆಗಳ ಮೇಲೆ ಕನಿಷ್ಠ 500% ಟ್ಯಾರಿಫನ್ನು ಹೇರೋದಕ್ಕೆ ಈ ಬಿಲ್ ಸಜೆಸ್ಟ್ ಮಾಡುತ್ತೆ. ರಷ್ಯಾದಿಂದ ಯುರೇನಿಯಂ ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳನ್ನು ಯಾವ ದೇಶಗಳು ಖರೀದಿ ಮಾಡ್ತಾ ಇವೆ ಆ ದೇಶಗಳಿಂದ ಅಮೆರಿಕಾಗೆ ಆಮದು ಮಾಡಿಕೊಳ್ಳುವ ಸರಕುಗಳ ಮೇಲೆ ಕೂಡ 500% ಟ್ಯಾರಿಫನ್ನು ವಿಧಿಸೋದಕ್ಕೆ ಕೂಡ ಈ ಬಿಲ್ ಹೇಳುತ್ತೆ. ಅಂದರೆ ಈಗ ರಷ್ಯಾದಿಂದ ಭಾರತ, ಚೈನಾಗಳು ತೈಲ ಆಮದು ಮಾಡಿಕೊಳ್ತಾ ಇವೆ. ಬ್ರೆಜಿಲ್ ಕೂಡ ರಷ್ಯಾದಿಂದ ತನಗೆ ಬೇಕಾದ ಒಂದಷ್ಟು ಸಾಮಗ್ರಿಗಳನ್ನು ತರಿಸ್ಕೊಳುತ್ತೆ. ಹಾಗೆ ಪಶ್ಚಿಮದ ಒಂದಷ್ಟು ದೇಶಗಳು ಕೂಡ ರಷ್ಯಾ ಜೊತೆಗಿನ ವ್ಯಾಪಾರ ವಹಿವಾಟುಗಳನ್ನು ಮಾಡ್ತಾ ಇವೆ. ಆ ದೇಶಗಳ ಮೇಲೆ ಅಮೆರಿಕ ಇನ್ನು ಮುಂದೆ 500% ಟ್ಯಾರಿಫನ್ನು ವಿಧಿಸೋದಕ್ಕೆ ಈ ಬಿಲ್ ಸಜೆಸ್ಟ್ ಮಾಡುತ್ತೆ. ಹಾಗೆ ರಷ್ಯಾ ಒಡೆತನದ ಹಣಕಾಸು ಸಂಸ್ಥೆಗಳ ಮೇಲೆ ಆರ್ಥಿಕ ನಿರ್ಬಂಧಗಳು, ಆಸ್ತಿಪಾಸ್ತಿಗಳ ಮುಟ್ಟುಗೋಲು ಇದನ್ನೆಲ್ಲ ಮಾಡೋದಕ್ಕಿದು ಅವಕಾಶವನ್ನು ಕೊಡುತ್ತೆ. ಅಮೆರಿಕ ಉತ್ಪಾದಿತ ಇಂಧನ ಅಥವಾ ಇಂಧನ ಉತ್ಪನ್ನಗಳನ್ನು ರಷ್ಯಾಗೆ ರಫ್ತು ಮಾಡೋದರ ಮೇಲೆ ಇದು ನಿರ್ಬಂಧವನ್ನು ವಿಧಿಸುತ್ತೆ. ಅಮೆರಿಕ ಮತ್ತು ಪಶ್ಚಿಮದ ದೇಶಗಳಿಂದ ರಷ್ಯಾಗೆ ಇಂಧನ ಹಾಗೂ ಇನ್ನಿತರ ವಸ್ತುಗಳು ರಫ್ತಾಗದಂತೆ ಕೂಡ ಇದು ತಡೆಯುತ್ತೆ. ಒಟ್ಟಾರೆ ಈ ನಿಬಂಧನೆಗಳು ರಷ್ಯಾದ ತೈಲ, ಅನಿಲ, ಯುರೇನಿಯಂ ಮುಂತಾದ ವಸ್ತುಗಳನ್ನು ಖರೀದಿಸುವ ದೇಶಗಳ ಮೇಲೆ ಸೆಕೆಂಡರಿ ಸ್ಯಾಂಕ್ಷನ್ ಅನ್ನು ವಿಧಿಸೋದಕ್ಕೆ ಅವಕಾಶವನ್ನು ಕೊಡುತ್ತವೆ. ಇದರಿಂದ ರಷ್ಯಾದ ಯುದ್ಧಕ್ಕೆ ಹಣಕಾಸು ಬೆಂಬಲ ಕಡಿಮೆ ಆಗುತ್ತೆ ಅಂತ ಲಿಂಡ್ಸಿ ಗ್ರಾಹಮ್ ಹೇಳ್ತಾ ಇದ್ದಾರೆ. ಗೆಳೆಯರೆ, ಇಲ್ಲಿ ಚೀನಾ, ಭಾರತ, ಬ್ರೆಜಿಲ್ ಮುಂತಾದ ದೇಶಗಳೇ ಈ ಬಿಲ್ನ ಟಾರ್ಗೆಟ್ ಆಗುತ್ತವೆ. ಯಾಕೆಂದ್ರೆ ಇವು ರಷ್ಯಾ ತೈಲವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಖರೀದಿ ಮಾಡ್ತಾ ಇವೆ. ಕಳೆದ ನವೆಂಬರ್ ತಿಂಗಳಲ್ಲಿ ಚೀನಾ ರಷ್ಯಾ ಕಚ್ಚಾ ತೈಲ ರಫ್ತಿನ ಸುಮಾರು ಅರ್ಧ ಭಾಗವನ್ನ ಖರೀದಿಸಿತು ಮತ್ತು ಭಾರತದ ತೈಲ ಆಮದು ರಷ್ಯಾದಿಂದ 38%. ಇದರಿಂದ ಭಾರತ ಮತ್ತು ಚೀನಾ ಅಮೆರಿಕಾಗೆ ಕಳುಹಿಸುವ ವಸ್ತುಗಳ ಮೇಲೆ ಅಮೆರಿಕ ವಿಪರೀತ ಪ್ರಮಾಣದ ಟ್ಯಾರಿಫ್ ಅನ್ನು ಹೇರುವ ಮೂಲಕ ಈ ಎರಡೂ ದೇಶಗಳ ಮೇಲೆ ಆರ್ಥಿಕ ಮತ್ತು ವ್ಯಾಪಾರ ಒತ್ತಡಗಳನ್ನು ಸೃಷ್ಟಿ ಮಾಡೋ ಪ್ರಯತ್ನವನ್ನು ಮಾಡುತ್ತೆ. ಇನ್ನು ಈ ಬಿಲ್ಲನ್ನು 2025 ಏಪ್ರಿಲಲ್ಲೇ ಪರಿಚಯಿಸಲಾಯಿತು. ಆನಂತರ ಅದನ್ನು ಸೆನೆಟ್ ಬ್ಯಾಂಕಿಂಗ್ ಕಮಿಟಿಗೆ ಕಳುಹಿಸಿಕೊಡಲಾಯಿತು. ಜನವರಿ 2026 ಅದರ ಬಗ್ಗೆ ಹೆಚ್ಚಿನ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗಲಿಲ್ಲ. ಆದರೆ ಮೊನ್ನೆ ಜನವರಿ 7ನೇ ತಾರೀಕು ಸೆನೆಟರ್ ಗ್ರಾಹಮ್ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ನಡೆಸಿದ ಸಭೆಗಳ ನಂತರ ಟ್ರಂಪ್ ಈ ಬಿಲ್ಗೆ ಹಸಿರು ನಿಶಾನೆಯನ್ನ ತೋರಿಸಿದ್ದಾರೆ ಅಂತ ಗ್ರಾಹಮ್ ತಿಳಿಸಿದ್ದಾರೆ. ಇದರಿಂದ ಬಿಲ್ ಸೆನೆಟ್ ಅಲ್ಲಿ ಮಂಡನೆಯಾಗಿ ವೋಟಿಂಗ್ಗೆ ಬರುತ್ತೆ. ಮುಂದಿನ ವಾರ ಇದರ ಮೇಲೆ ಮತದಾನ ನಡೆಯಬಹುದು. ಇದು ಬೈಪಾರ್ಟಿಸನ್ ಬಿಲ್ ಆಗಿರೋದ್ರಿಂದ ಮತ್ತು ಸಂಸತ್ತಿನ ಎರಡೂ ಸದನಗಳಲ್ಲಿ ರಿಪಬ್ಲಿಕನ್ ಪಾರ್ಟಿಗೆ ಕೂಡ ಬಹುಮತ ಇರೋದ್ರಿಂದ ಬಿಲ್ ಪಾಸ್ ಆಗೋದಕ್ಕೆ ಸಾಧ್ಯತೆಗಳು ಕೂಡ ಇವೆ. ಇನ್ನು ಈ ಬಿಲ್ ಮಂಡನೆ ಆದರೆ ಭಾರತದ ಮೇಲೆ ಅಮೆರಿಕದ ಸೆಕೆಂಡರಿ ಸ್ಯಾಂಕ್ಷನ್ಸ್ ಬೀಳಬಹುದು. ಹಾಗೆ ಭಾರತದ ವಸ್ತುಗಳ ಮೇಲೆ ಅಮೆರಿಕ ಹೇರ್ತಾ ಇರೋ ಟ್ಯಾರಿಫ್ 500% ಹೆಚ್ಚಾಗಬಹುದು. ಭಾರತ ಅಮೆರಿಕದ ಮಾರುಕಟ್ಟೆಯನ್ನು ಕಳ್ಕೋಬಹುದು. ಭಾರತ ಮತ್ತು ಅಮೆರಿಕ ನಡುವೆ ನಡೀತಿರೋ ವ್ಯಾಪಾರ ಒಪ್ಪಂದದ ಮಾತುಕತೆಗಳು ಫಲಪ್ರದ ಆಗದೇ ಇರಬಹುದು. ಅವು ಮತ್ತಷ್ಟು ನೆನೆಗುದಿಗೆ ಬೀಳಲೂಬಹುದು. ಇನ್ನು ಇಲ್ಲಿ ಭಾರತದ ಮೇಲೆ ಅಮೆರಿಕದ ಒತ್ತಡ ಹಾಗೂ ಟ್ಯಾರಿಫ್ ಮತ್ತಷ್ಟು ಹೆಚ್ಚಾದ್ರೆ ಅಮೆರಿಕದ ಜೊತೆಗಿನ ಭಾರತದ ಸಂಬಂಧ ಕೂಡ ಹಳ್ಳ ಹಿಡಿತಾ ಹೋಗುತ್ತೆ. ಈಗಾಗಲೇ ಡೊನಾಲ್ಡ್ ಟ್ರಂಪ್ ಅವರ ನೀತಿಗಳು, ಪಾಕಿಸ್ತಾನದ ಜೊತೆಗಿನ ಅವರ ಆಟಗಳು, ಅವರ ಮಾತುಗಳು ಎಲ್ಲ ಕೂಡ ಭಾರತವನ್ನು ಅಮೆರಿಕದಿಂದ ದೂರ ಮಾಡ್ತಾ ಇವೆ. ಹೀಗಿರುವಾಗ ಟ್ಯಾರಿಫ್ ಮತ್ತಷ್ಟು ಹೆಚ್ಚಾದರೆ ಕ್ವಾಡ್ ಕೂಡ ಬಲಹೀನಗೊಳ್ಳುತ್ತೆ. ಚೈನಾ ವಿರುದ್ಧದ ಅಮೆರಿಕದ ಇಂಡೋ ಪೆಸಿಫಿಕ್ ಸ್ಟ್ರಾಟಜಿ ಇದರಿಂದ ವೀಕ್ ಆಗುತ್ತೆ. ಇನ್ನು ಒಂದು ಕಡೆ ಹೀಗೆ ಅಮೆರಿಕ ರಷ್ಯಾದ ಹೆಸರಲ್ಲಿ ಭಾರತದ ಬೆನ್ನು ಹತ್ತಿರುವಾಗಲೇ ಅಮೆರಿಕದ ಅತ್ಯಾಪ್ತ ದೇಶ ಇಸ್ರೇಲ್ ಹಾಗೂ ಭಾರತದ ನಡುವಿನ ಸ್ನೇಹ ಮತ್ತಷ್ಟು ಗಟ್ಟಿಯಾಗ್ತಾ ಹೋಗ್ತಾ ಇದೆ. ಇತ್ತೀಚೆಗಷ್ಟೇ ಒಮನ್, ನ್ಯೂಜಿಲ್ಯಾಂಡ್ಗಳ ಜೊತೆ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿರೋ ಭಾರತ ಈಗ ಇಸ್ರೇಲ್ ಜೊತೆಗಿನ FTA ಮಾತುಕತೆಗಳಿಗೆ ಸಿದ್ಧ ಆಗ್ತಾ ಇದೆ.
ಎರಡೂ ದೇಶಗಳ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಕೂಡ ಬೀಳುತ್ತೆ. ಇದೇ ಸಂದರ್ಭದಲ್ಲಿ ಇಸ್ರೇಲ್ನ ಪ್ರಧಾನಿ ನೇತನ್ಯಾಹು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ದೂರವಾಣಿಯಲ್ಲಿ ಮಾತಾಡಿದ್ದಾರೆ. ಗಾಜಾದಲ್ಲಿ ಅವರು ಕೈಗೊಳ್ತಾ ಇರೋ ಕ್ರಮಗಳನ್ನು ವಿವರಿಸಿರುವ ನೇತನ್ಯಾಹು ಭಯೋತ್ಪಾದನೆಯ ವಿರುದ್ಧದ ಹೋರಾಟದಲ್ಲಿ ಯಾವುದೇ ರಾಜಿ ಇಲ್ಲ ಅನ್ನೋ ತಮ್ಮ ನಿಲುವಿಗೆ ಬದ್ಧರಾಗಿರುವುದಾಗಿ ತಿಳಿಸಿದ್ದಾರೆ. ಇನ್ನು ಭಾರತ ಹಾಗೂ ಇಸ್ರೇಲ್ ನಡುವಿನ ವ್ಯಾಪಾರ ಒಪ್ಪಂದದಲ್ಲಿ ಎರಡೂ ದೇಶಗಳ ನಡುವೆ ಡಾಲರ್ ಅನ್ನ ಪಕ್ಕಕ್ಕಿಟ್ಟು ದೇಸಿ ಕರೆನ್ಸಿಯಲ್ಲಿ ವಹಿವಾಟು ನಡೆಸುವ ಬಗ್ಗೆ ಕೂಡ ಮಾತುಕತೆಗಳನ್ನು ನಡೆಸಲಾಗುತ್ತೆ. ಹಾಗೆ ಅದಕ್ಕಾಗಿ ಇಸ್ರೇಲ್ನಲ್ಲೂ ಸ್ಪೆಷಲ್ ಓಸ್ಟ್ರೋ ಅಕೌಂಟ್ ಅನ್ನು ತೆರೆಯಲಿರುವುದಾಗಿ SBI ತಿಳಿಸಿದೆ. ಭಾರತದ SBI ಇಸ್ರೇಲಲ್ಲಿ ಕೂಡ ಕಾರ್ಯನಿರ್ವಹಿಸ್ತಾ ಇದೆ. ನಿಮಗೆ ನೆನಪಿರಬೇಕು, ಈ ಸ್ಪೆಷಲ್ ಓಸ್ಟ್ರೋ ಅಕೌಂಟ್ ಅನ್ನ ರಷ್ಯಾ ಜೊತೆಗಿನ ರೂಪಾಯಿ ವಹಿವಾಟಿಗಾಗಿ ಶುರು ಮಾಡಲಾಯಿತು. ಈಗ ಇದು ಬೇರೆ ಬೇರೆ ದೇಶಗಳಲ್ಲೂ ಇದೆ, ಇಸ್ರೇಲ್ನಲ್ಲಿ ಕೂಡ ಶುರುವಾಗುತ್ತೆ. ಈ ಮೂಲಕ ರಷ್ಯಾ, ಶ್ರೀಲಂಕಾ, ಮಾರಿಷಸ್, ಇರಾನ್ ಹಾಗೂ ಆಫ್ರಿಕಾದ ಕೆಲ ದೇಶಗಳ ಜೊತೆ ಭಾರತ ಈಗಾಗಲೇ ಮಾಡ್ತಾ ಇರೋ ಹಾಗೆ ಇಸ್ರೇಲ್ ಜೊತೆ ಕೂಡ ರೂಪಾಯಿಯ ಮೂಲಕ ವಹಿವಾಟನ್ನು ನಡೆಸುತ್ತೆ ಮತ್ತು ಡಾಲರನ್ನು ಪಕ್ಕಕ್ಕಿಟ್ಟು ಭಾರತದ ರೂಪಾಯಿಯಲ್ಲೇ ಭಾರತದ ಜೊತೆ ವಹಿವಾಟನ್ನು ನಡೆಸುವ ಮೊದಲ ಪಶ್ಚಿಮದ ಮಿತ್ರ ದೇಶ ಅಂತ ಇಸ್ರೇಲ್ ಅನ್ನಿಸ್ಕೊಳ್ಳುತ್ತೆ. ಇದು ಮುಂದೆ ಯುರೋಪಿಯನ್ ದೇಶಗಳ ಜೊತೆ ಕೂಡ ಭಾರತ ರೂಪಾಯಿ ವಹಿವಾಟನ್ನು ಶುರು ಮಾಡೋದಕ್ಕೆ ಮತ್ತು ಭಾರತದ ರೂಪಾಯಿಯನ್ನು ಅಂತಾರಾಷ್ಟ್ರೀಯ ದರ್ಜೆಗೆ ತಗೊಂಡು ಹೋಗೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಇಸ್ರೇಲ್ ಹಾಗೂ ಭಾರತದ ನಡುವೆ ಸುಮಾರು $3.6 ಬಿಲಿಯನ್ ವಹಿವಾಟು ನಡೀತಾ ಇದೆ. ಇದರಲ್ಲಿ ಭಾರತ ಅಲ್ಲಿಂದ $1.5 ಬಿಲಿಯನ್ ವಸ್ತುಗಳನ್ನು ಆಮದು ಮಾಡಿಕೊಂಡ್ರೆ ನಮ್ಮಿಂದ $2.1 ಬಿಲಿಯನ್ ಮೌಲ್ಯದ ವಸ್ತುಗಳು ಇಸ್ರೇಲಿಗೆ ರಫ್ತಾಗ್ತಾ ಇವೆ. ಇಲ್ಲಿ ಮುಕ್ತ ವ್ಯಾಪಾರ ಒಪ್ಪಂದ ಆದರೆ ಈ ವ್ಯಾಪಾರ ವಹಿವಾಟುಗಳು ಮತ್ತಷ್ಟು ಹೆಚ್ಚಾಗೋ ಸಾಧ್ಯತೆ ಇರುತ್ತೆ. ಹಾಗೆ ಭಾರತಕ್ಕೆ ಟ್ರೇಡ್ ಸರ್ಪ್ಲಸ್ ಇಲ್ಲಿರೋದ್ರಿಂದ ಇಲ್ಲಿ ಇಸ್ರೇಲ್ ತನ್ನ ವಸ್ತುಗಳಿಗೆ ರೂಪಾಯಿಯಲ್ಲಿ ಹಣ ಪಡ್ಕೊಂಡ್ರೆ ಅದನ್ನು ಭಾರತದ ರೂಪಾಯಿಯಲ್ಲೇ ಭಾರತದ ವಸ್ತುಗಳಿಗೆ ಭಾರತಕ್ಕೆ ವಾಪಸ್ಸು ಕೊಡೋದಕ್ಕೂ ಸಾಧ್ಯ ಆಗುತ್ತೆ. ಹಾಗೆ ಅಲ್ಲಿ ಭಾರತದ ಜನ ಕೂಡ ಕೆಲಸ ಮಾಡ್ತಾ ಇದ್ದಾರೆ, ಅವರ ರೆಮಿಟೆನ್ಸ್ ಹಣ ಕೂಡ ಭಾರತಕ್ಕೆ ಬರುತ್ತೆ. ಹೀಗಾಗಿ ಎರಡೂ ದೇಶಗಳ ನಡುವಿನ ವ್ಯಾಪಾರಕ್ಕೆ ಡಾಲರ್ ಅನ್ನೋ ಮೂರನೇ ಕರೆನ್ಸಿಯ ಅಗತ್ಯ ಇಲ್ಲಿ ಇರೋದಿಲ್ಲ. ಇನ್ನು ಇಸ್ರೇಲ್ ಜೊತೆಗಿನ ಈ ಒಪ್ಪಂದಕ್ಕೆ ಸಹಿ ಬಿದ್ದರೆ ರೂಪಾಯಿಯನ್ನು ಅಂತಾರಾಷ್ಟ್ರೀಯ ಕರೆನ್ಸಿ ಮಾಡಬೇಕು ಅನ್ನೋ ಭಾರತದ ಕನಸಿಗೆ ಮತ್ತು ಡಾಲರ್ ಡಿಪೆಂಡೆನ್ಸಿಯನ್ನು ನಾವು ಕಡಿಮೆ ಮಾಡಿಕೊಳ್ಳೋದಕ್ಕೆ ಒಂದು ಅವಕಾಶ ಕೂಡ ಸಿಕ್ಕಂತಾಗತ್ತೆ. ಇದು ಗೆಳೆಯರೆ ಅಮೆರಿಕಾದ 500% ಟ್ಯಾರಿಫು ಹಾಗೂ ಇಸ್ರೇಲ್ ಜೊತೆ ಆಗ್ತಾ ಇರೋ ಒಪ್ಪಂದಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.